ಅರ್ಧರಾತ್ರಿ ಸಮಯದಲ್ಲಿ ಮಂಗಲಿಕ ಅನ್ನುವ ಒಬ್ಬ ಮಾಂತ್ರಿಕ ಒಂದು ಸೀಸದಲ್ಲಿ ಒಂದು ದೆವ್ವದ ಆತ್ಮವನ್ನ ಹಿಡ್ಕೊಂಡು ಅಡವಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಅವನು ಆ ಸೀಸೆಯನ್ನ ನೀರಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದ. ಹಾಗೆ ಅವನು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ದಾಗ ಆ ಜಾಗದಲ್ಲಿ ಒಂದು ನದಿ ಇರೋದನ್ನ ಅವನು ನೋಡ್ದ. ಬೆಳಿಗ್ಗೆಯಿಂದ ಹುಡ್ಕಾಡ್ತಾ ಇದ್ದೀನಿ. ಈ ನದಿ ನನ್ನ ಕಣ್ಣಿಗೆ ಇವಾಗ ಸಿಕ್ಕಿದೆ. ಇನ್ನೂ ತಡ ಮಾಡೋದು ಒಳ್ಳೇದಲ್ಲ. ಇವಾಗಲೇ ಈ ದೆವ್ವ ಇರುವ ಡಬ್ಬಿಯನ್ನು ನೀರಿಗೆ ಬಿಡ್ತೀನಿ. ಹಾಗೆ ಮಾಂತ್ರಿಕ ಆ ಸೀಸೆನ ತಗೊಂಡು ನೀರೊಳಗಡೆ ಇಳ್ದ. ಆವಾಗ ಆ ಸೀಸೆಯೊಳಗಡೆ ಇರುವ ಆ ದೆವ್ವದ ಆತ್ಮ ಈ ರೀತಿ ಜೋರಾಗಿ ಕಿಚ್ಚಾಡ್ತಾ ಇತ್ತು. ಬೇಡ ಬೇಡ, ನನ್ನನ್ನು ನೀರಲ್ಲಿ ಬಿಡಬೇಡ, ನನ್ನ ಸೇಡು ಇನ್ನೂ ಮುಗಿದಿಲ್ಲ. ಹಾಗೆ ಆ ದೆವ್ವ ಜೋರಾಗಿ ಕಿಚ್ಚಾಡ್ತಾ ಇತ್ತು. ಆದ್ರೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡದೆ ಮಾಂತ್ರಿಕ ಆ ಸೀಸೆಯನ್ನ ನದಿಯಲ್ಲಿ ಹಾಕ್ಬಿಟ್ಟ. ಆಮೇಲೆ ಹಿಂದೆ ತಿರುಗಿ ನೋಡದೆ ಅವನು ಅವನ ಜಾಗಕ್ಕೆ ಹೋದ. ಆ ನದಿಯ ಹೆಸರು ವಿರಜಾ ನದಿ. ಆ ನದಿ ತೀರದಲ್ಲಿ ಒಂದು ಚಿಕ್ಕ ಊರಿತ್ತು. ಆ ಊರಿನಲ್ಲಿ ಸುಮಾರು ಜನರು ವಾಸ ಮಾಡ್ತಾ ಇದ್ರು. ಅದೇ ಊರಿನಲ್ಲಿ ಕನಕಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನು ಬಟ್ಟೆ ಒಗೆಯೋನು. ಊರಲ್ಲಿರುವ ಮನೆಗಳಿಗೆ ಹೋಗಿ ಬಟ್ಟೆ ತಗೊಂಡು ಅದನ್ನ ಅವನು ಆ ನದಿ ತೀರದಲ್ಲೇ ಒಗ್ದು ಒಣಗಿಸಿ ಅದರ ಮೂಲಕ ಹಣ ಸಂಪಾದನೆ ಮಾಡ್ತಾ ಇದ್ದ. ಹಾಗೆ ಸಂಪಾದನೆ ಮಾಡಿದ ಹಣದಲ್ಲಿ ಅವನ ಕುಟುಂಬನ ನೋಡ್ಕೊಳ್ತಾ ಇದ್ದ. ಅವನ ಹೆಂಡತಿ ಹೆಸರು ಪ್ರಮೀಳಾ. ರೀ, ನಿಮಗೋಸ್ಕರ ತುಂಬಾ ಕಷ್ಟಪಟ್ಟು ಮೊಸರನ್ನ ಮಾಡಿದೀನಿ, ತಗೊಂಡೋಗಿ. ಮಧ್ಯಾಹ್ನದ ಸಮಯದಲ್ಲಿ ತುಂಬಾನೇ ಹಸಿವಾಗುತ್ತೆ, ಮೊದಲೇ ಬಿಸಿಲು ಜಾಸ್ತಿ ಇದೆ. ಹಾಗೆ ಪ್ರಮೀಳಾ ಕೊಟ್ಟ ಮೀನಿನ ಸಾರನ್ನ ತಗೊಂಡು ಹಾಗೇನೆ ಬಟ್ಟೆಗಳನ್ನ ತಗೊಂಡು ಕನಕಯ್ಯ ಅಲ್ಲಿಂದ ನದಿ ತೀರಕ್ಕೆ ಹೋದ. ಆಹಾ, ಈ ನದಿ ಎಷ್ಟು ಪ್ರಶಾಂತವಾಗಿದೆ. ಊರಲ್ಲಿರುವ ನದಿಗಳೆಲ್ಲ ಕೊಳಚೆಯಾಗಿದ್ರೆ, ಆದರೆ ಈ ನದಿ ಮಾತ್ರ ಎಷ್ಟೊಂದು ಪ್ರಶಾಂತವಾಗಿದೆ. ಇಲ್ಲಿ ನಾನು ಆರಾಮವಾಗಿ ಬಟ್ಟೆಯನ್ನು ಒಗಿಬಹುದು. ಹಾಗೆ ಕನಕಯ್ಯ ಅವನು ತಗೊಂಡ್ ಬಂದಿದ್ದ ಬಟ್ಟೆಗಳನ್ನೆಲ್ಲ ಕಷ್ಟಪಟ್ಟು ಒಗಿತಾ ಇದ್ದ. ಹಾಗೆ ಕಷ್ಟಪಟ್ಟು ಕೆಲಸ ಮಾಡಿ ಆ ಬಟ್ಟೆಗಳನ್ನೆಲ್ಲ ಅಲ್ಲೇ ನದಿ ತೀರದಲ್ಲಿ ಒಣಗಾಕ್ಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣ ಅಂತ ಹೋದ. ಮಧ್ಯಾಹ್ನ ಸಮಯನೂ ಆಯ್ತು. ಆವಾಗ ಕನಕಯ್ಯನಿಗೆ ತುಂಬಾನು ಹಸಿವಾಯ್ತು. ಆದ್ರಿಂದ ಒಂದು ಮರದ ಕೆಳಗಡೆ ಕೂತ್ಕೊಂಡು ಹೆಂಡತಿ ಕೊಟ್ಟ ಆಹಾರವನ್ನ ತಿಂತಾ ಇದ್ದ. ಆಹಾ, ಪ್ರಮೀಳನ ಬಿಟ್ರೆ ಈ ರೀತಿ ಮೊಸರನ್ನ ಯಾರೂ ಮಾಡೋದಿಲ್ಲ. ನಮ್ಮ ಅಮ್ಮ ಕೂಡ ಇಷ್ಟು ಚೆನ್ನಾಗಿ ಅಡಿಗೆ ಮಾಡೋದಿಲ್ಲ. ನಿಜವಾಗ್ಲು ಪ್ರಮೀಳ ಕೈಯಲ್ಲಿ ಏನೋ ಒಂದು ಮಾಯೆ ಇದೆ. ಹಾಗೆ ಕನಕಯ್ಯ ಅವನ ಹೆಂಡತಿಯನ್ನು ಹೊಗಳ್ತಾ ಕೂತ್ಕೊಂಡು ಊಟ ಮಾಡ್ತಾ ಇದ್ದ. ಆವಾಗ ಇದ್ದಕ್ಕಿದ್ದಂತೆ ಅವನಿಗೆ ತುಂಬಾನು ದಾಹವಾಯಿತು. ಅಯ್ಯೋ, ಎಷ್ಟು ಮೂರ್ಖ ನಾನು. ಕುಡಿಲಿಕ್ಕೆ ನೀರನ್ನು ತಂದಿಲ್ಲ. ಪರವಾಗಿಲ್ಲ, ಈ ನೀರು ತುಂಬಾ ಶುದ್ಧವಾಗಿದೆ. ಇದನ್ನೇ ಕುಡಿತೀನಿ. ಹಾಗೆ ಅಂದ್ಕೊಂಡು ಕನಕಯ್ಯ ನದಿಯೊಳಗಡೆ ಇಳ್ದಾಗ ಆ ನದಿಯಲ್ಲಿ ಮಾಂತ್ರಿಕ ಬಿಸಾಕಿದ ಆ ಸೀಸೆಯನ್ನು ಅವನು ನೋಡ್ದ. ಈ ಬಾಟಲೇನು ತುಂಬಾ ಚೆನ್ನಾಗಿದೆ ಅಲ್ಲ? ಹಾಗೆ ಹೇಳಿ ಆ ಸೀಸೆಯನ್ನು ಅವನು ತೆರೆದಾಗ ಅದರೊಳಗಡೆ ಇದ್ದ ಆ ದೆವ್ವದ ಆತ್ಮ ನೀರೊಳಗಡೆ ಹೋಗ್ಬಿಡ್ತು. ಆದ್ರೆ ಪಾಪ ಕನಕಯ್ಯನಿಗೆ ಈ ವಿಷಯ ಯಾವುದೂ ಗೊತ್ತಿಲ್ಲ. ಇದರಲ್ಲಿ ಏನೂ ಇಲ್ಲ. ಯಾರೋ ಮಕ್ಕಳು ಈ ಬಾಟಲನ್ನು ನೀರಿಗೆ ಹಾಕಿದ್ದಾರೆ. ಇದೆಲ್ಲ ನನಗ್ಯಾಕೆ? ನಾನು ನೀರು ಕುಡ್ದು ನನ್ನ ಕೆಲಸನ ನಾನು ನೋಡ್ತೀನಿ. ಹಾಗೆ ಅಂದ್ಕೊಂಡು ಕನಕಯ್ಯ ನೀರ್ ಕುಡ್ದು ಆಮೇಲೆ ಪುನಃ ಅವನ್ ಕೆಲ್ಸನ ಮಾಡಕ್ಕೆ ಶುರು ಮಾಡ್ದ. ಹಾಗೆ ಸಂಜೆ ಸಮಯದೊಳಗಡೆ ಅವನು ಎಲ್ಲಾ ಬಟ್ಟೆನ ಒಗ್ದು ಒಣಗಿಸಿ ಅದನ್ನೆಲ್ಲ ಮಡಚಿಟ್ಟು ಊರೊಳಗಡೆ ತಗೊಂಡ್ ಬರ್ತಾ ಇದ್ದ. ಹಾಗೆ ಒಬ್ಬೊಬ್ರು ಮನೆಗೂ ಹೋಗಿ ಅವರ ಬಟ್ಟೆಗಳನ್ನ ಕೊಟ್ಟು ಆಮೇಲೆ ವಾಪಸ್ ಅವನ ಮನೆಗೆ ಬಂದ. ರೀ, ಇವತ್ತು ಏನಾಯ್ತು ರೀ? ಯಾಕೋ ತುಂಬಾ ಸುಸ್ತಾದ ರೀತಿ ಕಾಣಿಸ್ತಿದ್ದೀರಾ? ಹೌದು, ಹೊರಗಡೆ ತುಂಬಾ ಬಿಸಿಲೊಡಿತಾ ಇದೆ. ಬೇಸಿಗೆ ಕಾಲ ಅಲ್ವಾ, ಅದಕ್ಕೇನೆ ತುಂಬಾ ಬಿಸಿಲೊಡಿತಾ ಇದೆ. ಹಾಗೆ ಕನಕಯ್ಯ ಹಾಗೂ ಪ್ರಮೀಳಾ ಇಬ್ರು ಮಾತಾಡ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಅವರಿಬ್ರು ಊಟ ಮಾಡಿ ಮಲಗಿದ್ರು. ಹೀಗಿರುವಾಗ ಅರ್ಧರಾತ್ರಿಯ ಸಮಯದಲ್ಲಿ ಆ ನದಿಯೊಳಗಡೆ ಇದ್ದ ದೆವ್ವನು ಹೊರಗಡೆ ಬಂತು. ಆ ದೆವ್ವ ತುಂಬಾ ಭಯಂಕರವಾಗಿತ್ತು. ಆ ಋಷಿಗಳು ತುಂಬಾ ಕಷ್ಟಪಟ್ಟು ನನ್ನನ್ನು ಬಂಧಿಸಿದ್ರು. ನೀರಿನಲ್ಲಿ ಹಾಕಿದ್ಮೇಲೆ ಯಾವಾಗ್ಲೂ ಹೊರಗಡೆ ಬರಕ್ಕಾಗದಿಲ್ಲ ಅಂತ ಯೋಚನೆ ಮಾಡಿದೆ. ಆದರೆ ಆ ಮೂರ್ಖನಿಂದ ನಾನು ಹೊರಗೆ ಬಂದೆ. ಇನ್ನು ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡದೆ ನನ್ನ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ಊರಲ್ಲಿರುವ ಗಂಡಸರನ್ನು ಕೊಂದು ನನ್ನ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ನಿನ್ನೆ ಇಡೀ ಬಿಸಿಲಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದ ಮರುದಿನ ಕನಕಯ್ಯನಿಗೆ ಹುಷಾರಿಲ್ದೇ ಇತ್ತು. ಆದ್ರಿಂದ ಕನಕಯ್ಯ ಅವನ ತಮ್ಮ ವೀರಯ್ಯನನ್ನ ಕರೆದು ಈ ರೀತಿ ಹೇಳಿದ. ಅರೆ,
ವೀರಯ್ಯ, ನನಗೆ ತುಂಬ ಸುಸ್ತಾಗ್ತಾ ಇದೆ. ಇವತ್ತೊಂದಿನ ನಿನ್ನ ಹೊಲ ಕೆಲಸನ ನಿನ್ನ ಹೆಂಡತಿ ಜೊತೆ ಕೊಟ್ಬಿಡು. ಬೇಕಂದ್ರೆ ಹೊಲದ ಕೆಲಸಕ್ಕೆ ನನ್ನ ಹೆಂಡ್ತಿನ ಕೂಡ ಸಹಾಯಕ್ಕೆ ಕಳಿಸ್ತೀನಿ. ನೀನು ಈ ಬಟ್ಟೆನ ತಗೊಂಡೋಗಿ ಒಗ್ದು ಬಾ. ಆಯ್ತಣ್ಣ, ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ನಾನು ಇವಾಗಲೇ ಈ ಬಟ್ಟೆಯನ್ನು ತಗೊಂಡು ನದಿ ಹತ್ರ ಹೋಗ್ತೀನಿ. ಹಾಗೆ ವೀರಯ್ಯ ಬಟ್ಟೆಗಳನ್ನ ತಗೊಂಡು ಅಲ್ಲಿಂದ ನದಿ ತೀರಕ್ಕೆ ಹೋಗಿ ಅಲ್ಲಿ ಬಟ್ಟೆಗಳನ್ನ ಒಗಿತಾ ಇದ್ದಾಗ ಇದ್ದಕ್ಕಿದ್ದಂತೆ ಯಾರೋ ನದಿಯೊಳಗಡೆ ಮುಳುಗೋಗೋ ತರ ಕಾಣಿಸ್ತಾ ಇತ್ತು. ಆ ವ್ಯಕ್ತಿಯ 2 ಕಾಲುಗಳು ಮಾತ್ರ ಕಾಣಿಸ್ತಿತ್ತು. ಅರೆ, ನೀರಲ್ಲಿ ಬರೀ ಕಾಲು ಮಾತ್ರ ಕಾಣ್ತಾ ಇದೆ. ಬಹುಶಃ ಯಾರೋ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಅವರನ್ನು ಕಾಪಾಡಬೇಕು. ಹಾಗೆ ಅಂದ್ಕೊಂಡು ಆ ವ್ಯಕ್ತಿಯನ್ನು ಕಾಪಾಡೋದಕ್ಕೋಸ್ಕರ ವೀರಯ್ಯ ನದಿಯೊಳಗಡೆ ಇಳಿದ. ಆಶ್ಚರ್ಯವಾಗಿದೆ. ನದಿ ಹತ್ರ ಕೂತ್ಕೊಂಡು ನೋಡಿದ್ರೆ ಯಾರೋ ಮುಳುಗಿ ಹೋಗುವ ಹಾಗೆ ಕಾಣ್ತಾ ಇತ್ತು. ಆದರೆ ನದಿ ಹತ್ರ ಬಂದು ನೋಡಿದ್ರೆ ಯಾರೂ ಇಲ್ಲ. ಬಹುಶಃ ಇದೆಲ್ಲ ನನ್ನ ಭ್ರಮೆನಾ? ಹಾಗೆ ವೀರಯ್ಯ ಯೋಚನೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವನ ಮುಂದ್ಗಡೆ ಆ ದೆವ್ವನು ಬಂದು ನಿಂತ್ಕೊಳ್ತು. ಅಷ್ಟು ಭಯಂಕರವಾಗಿರುವ ಆ ದೆವ್ವವನ್ನು ನೋಡಿ ಪಾಪ ವೀರಯ್ಯ ತುಂಬಾನೇ ಹೆದರಿ ಜೋರಾಗಿ ಕಿಚ್ಚಾಟ್ಕೊಳ್ತಾ ಇದ್ದ. ಆವಾಗ ಆ ದೆವ್ವ ವೀರಯ್ಯನ ಕುತ್ತಿಗೆನ ಹಿಡಿದು ಹಿಸುಕ್ತಾ ಅವನನ್ನ ನೀರಿನೊಳಗಡೆ ಕರ್ಕೊಂಡು ಹೋಯ್ತು. ಪಾಪ ಉಸಿರಾಡಕ್ಕಾಗದೆ ವೀರಯ್ಯ ಅವನ್ ಪ್ರಾಣನ ಬಿಟ್ಬಿಟ್ಟ. ಈ ರೀತಿ ಗಂಡಸರನ್ನು ಕೊಲ್ಲುವುದು ನನಗೆ ತುಂಬ ಇಷ್ಟವಾದ ವಿಷಯ. ಈ ಭೂಮಿ ಮೇಲೆ ಇರುವ ಗಂಡಸರು ಸಾಯುವ ತನಕ ನಾನು ಒಬ್ಬೊಬ್ಬರನ್ನು ಕೊಲ್ತಾನೇ ಇರ್ತೀನಿ. ಹಾಗೆ ಆ ದೆವ್ವ ವೀರಯ್ಯನ ದೇಹವನ್ನ ಅಲ್ಲಿಂದ ಹೊರಗಡೆ ಎತ್ತಿ ಬಿಸಾಕಿ ನೀರೊಳಗಡೆ ಹೋಗ್ಬಿಡ್ತು. ರಾತ್ರಿ ಇಷ್ಟೊತ್ತಾದ್ರೂ ತನ್ನ ಗಂಡ ಮನೆಗ್ ಬರ್ಲಿಲ್ಲ ಅಂತ ವೀರಯ್ಯನ ಹೆಂಡತಿ ಕಲ್ಪನಾ ಪ್ರಮೀಳ ಹತ್ರ ವಿಷಯ ಹೇಳಿದ್ಲು. ಆವಾಗ ಪ್ರಮೀಳ ಹೋಗಿ ಆ ವಿಷಯನ ಕನಕಯ್ಯನ ಹತ್ರ ಹೇಳಿದ್ಲು. ಅರೆ, ಏನು ವೀರಯ್ಯ ಇನ್ನೂ ಮನೆಗೆ ಬಂದಿಲ್ವಾ? ಏನು ಮಾಡ್ತಿದ್ದಾನೆ ಅವನು ನದಿ ಹತ್ರ? ಅಮ್ಮ ಕಲ್ಪನಾ, ನೀನೇನು ಚಿಂತೆ ಮಾಡಬೇಡ. ನಾನು ಇವಾಗಲೇ ನದಿ ಹತ್ರ ಹೋಗಿ ಅವನೇನು ಮಾಡ್ತಿದ್ದಾನೆ ಅಂತ ನೋಡ್ಕೊಂಡು ಬರ್ತೀನಿ. ನೀವು ಒಬ್ರೇ ಹೋಗೋದು ಬೇಡ ರೀ. ಮೊದ್ಲೇ ರಾತ್ರಿ ಆಗಿದೆ. ಯಾರನ್ನಾದರೂ ಜೊತೆಗೆ ಕರ್ಕೊಂಡೋಗಿ. ಹಾಗೆ ಪ್ರಮೀಳ ಹೇಳಿದ್ರಿಂದ ವೀರಯ್ಯ ಅವನ ಜೊತೆ 2 ಸ್ನೇಹಿತರನ್ನ ಕರ್ಕೊಂಡು ಹೋದ. ಹಾಗೆ ಅವರು ನದಿ ತೀರಕ್ಕೆ ಹೋಗಿ ನೋಡಿದಾಗ ವೀರಯ್ಯ ಸತ್ತು ಬಿದ್ದಿರೋದನ್ನ ನೋಡಿ ಅವ್ರೆಲ್ರೂ ತುಂಬಾನೇ ಬೇಜಾರು ಮಾಡ್ಕೊಂಡ್ರು. ಅಯ್ಯೋ, ಏನ್ ದುರಂತ ಆಗೋಯ್ತು? ಇದೆಲ್ಲ ಹೇಗೆ ನಡೀತು? ಹಾಗೆ ಅವರೆಲ್ಲರೂ ಕೊಲೆ ಮಾಡಿದ್ದು ಯಾರು ಅಂತ ಎಲ್ಲಾ ಕಡೆನೂ ಹುಡುಕ್ತಾ ಇದ್ರು. ಹಾಗೆ ಅವರು ಹುಡುಕ್ತಾ ಇದ್ದ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಜೋರಾಗಿ ಒಂದು ಶಬ್ದದೊಂದಿಗೆ ನದಿಯೊಳಗಡೆ ಇದ್ದ ಆ ದೆವ್ವ ಹೊರಗಡೆ ಬಂತು. ಇದ್ದಕ್ಕಿದ್ದಂತೆ ಅಲ್ಲಿಗೆ ಬಂದ ಆ ದೆವ್ವವನ್ನು ನೋಡಿ ಅವ್ರು 3 ಜನನು ಹೆದರ್ಕೊಂಡು ಊರೊಳಗಡೆ ಓಡ್ಹೋದ್ರು. ಇದು ಸಾಧಾರಣವಾದ ಸಾವಲ್ಲ. ಇದು ನೀರಿನಲ್ಲಿರುವ ದೆವ್ವದ ಕೆಲಸ. ಆ ದೆವ್ವದಿಂದ ನಾನು ನನ್ನ ತಮ್ಮನ ಕಳ್ಕೊಂಡೆ. ಹಾಗೆ ಕನಕಯ್ಯ ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ದ. ವೀರಯ್ಯನ ಹೆಂಡತಿ ಕಲ್ಪನಾ ಕೂಡ ತುಂಬಾ ಜೋರಾಗಿ ಅಳ್ತಾ ಇದ್ಲು. ನಾವು ತಕ್ಷಣ ಏನಾದ್ರೂ ಒಂದು ಮಾಡ್ಲೇಬೇಕು. ನದಿ ಹತ್ರ ಹೋದ್ರೆ ಸಾಕು, ಆ ದೆವ್ವ ಎಲ್ಲರನ್ನೂ ಕೊಂದು ಬಿಡುತ್ತೆ. ಆ ನದಿಯ ನೀರು ನಮಗೆ ಜೀವನಾಧಾರ. ಆ ನೀರನ್ನು ಕುಡಿದು ನಾವು ಬದುಕ್ತಾ ಇದ್ದೀವಿ. ನಾವಿವಾಗ್ಲೇ ಒಂದು ಕೆಲಸ ಮಾಡೋಣ. ನಮ್ಮ ಊರಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಣ. ಹಾಗೆ ಎಲ್ರೂ ಸೇರಿ ಅವ್ರ ಊರಲ್ಲಿದ್ದ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆ ಮಾಂತ್ರಿಕ ಇರೋದನ್ನ ನೋಡಿದ್ರು. ಏನಾಯ್ತು? ಊರಲ್ಲಿರುವ ಜನರೆಲ್ಲ ಈ ಸಮಯದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀರಾ? ಏನ್ ನಡೀತು? ಅಯ್ಯ, ನದಿಯಲ್ಲಿರುವ ಒಂದು ದೆವ್ವ ಊರಿನ ಜನರನ್ನು ನಾಶ ಮಾಡ್ತಿದೆ. ಇವತ್ತು ನನ್ನ ತಮ್ಮ ಆ ದೆವ್ವಕ್ಕೆ ಬಲಿಯಾದ. ಹಾಗೆ ಕನಕಯ್ಯ ಹೇಳಿದ್ರಿಂದ ಮಾಂತ್ರಿಕನಿಗೆ ವಿಷಯ ಏನು ಅನ್ನೋದು ಅರ್ಥ ಆಯ್ತು. ಅವನು ನೀರಲ್ಲಿ ಬಿಟ್ಟ ಆ ಸೀಶೆಯಲ್ಲಿದ್ದ ದೆವ್ವ ಹೊರಗಡೆ ಬಂದು ಇವರನ್ನೆಲ್ಲ ಹಿಂಸಿಸ್ತಾ ಇದೆ ಅಂತ ಅವನು ಅಂದ್ಕೊಂಡ. ನಾನು ಎಷ್ಟೋ ಪ್ರಯತ್ನ ಮಾಡಿ ಅದನ್ನು ಬಂಧಿಸಿದೆ, ಆದರೆ ಅದನ್ನು ಬಂಧಿಸಲಾಗಿಲ್ಲ. ಇವಾಗ ನಮಗೆ ಆ ದೇವರೇ ಗತಿ. ಹಾಗೆ ಮಂಗಲಿಕ ಊರಿನವರ ಜೊತೆ ಸೇರಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ದ. ಹಾಗೆ ಆ ದಿನ ರಾತ್ರಿಯಿಡೀ ಅವರೆಲ್ಲರೂ ಸೇರಿ ಪೂಜೆನ ಮಾಡ್ತಾ ಇದ್ರು. ಸ್ವಾಮಿ, ನಿಮಗೋಸ್ಕರನೇ ನಾವು ಕಾಯ್ತಾ ಇದ್ದೀವಿ. ನೀವೇ ಈ ಊರಿಗೆ ಒಳ್ಳೇದು ಮಾಡಬೇಕು. ದಯವಿಟ್ಟು ನಮ್ಮ ಕಷ್ಟಕ್ಕೆ ಪರಿಹಾರ ಮಾಡಿ. ಹಾಗೆ ಆ ಮಾಂತ್ರಿಕ ಬೇಡ್ಕೊಂಡಾಗ ಆಂಜನೇಯ ಸ್ವಾಮಿ ಅಲ್ಲಿ ಪ್ರತ್ಯಕ್ಷವಾದ್ರು. ಆಮೇಲೆ ಆಂಜನೇಯ ಸ್ವಾಮಿ ಅಲ್ಲಿಂದ ಆ ನದಿ ತೀರಕ್ಕೆ ಹೋದ್ರು. ನೀರೊಳಗಡೆ ಇದ್ದ ಆ ದೆವ್ವವನ್ನ ಜುಟ್ಟಿಡ್ಕೊಂಡು ಮೇಲೆ ಏಳ್ಕೊಂಡ್ ಬಂದ್ರು. ಯಾರೋ ನಿನ್ನನ್ನು ಕೊಂದ್ರು ಅಂತ ನೀನು ಎಲ್ಲರನ್ನು ಕೊಲ್ಲುವುದು ಒಳ್ಳೇದಲ್ಲ. ಎಷ್ಟೋ ಜನರನ್ನು ನೀನು ಕೊಂದಿದ್ದೀಯ. ಇನ್ನು ನಿನ್ನನ್ನು ಸುಮ್ಮನೆ ಬಿಡಬಾರದು.
ಹಾಗೆ ಆಂಜನೇಯ ಸ್ವಾಮಿ ಅವರ ಬಾಲದಿಂದ ಆ ದೆವ್ವವನ್ನ ಕಟ್ಟಾಕಿ ಆ ದೆವ್ವವನ್ನು ಅಲ್ಲಿಂದ ಅಂತರಿಕ್ಷಕ್ಕೆ ಕಳಿಸಿದ್ರು. ಹಾಗೆ ಆ ದೆವ್ವದಿಂದ ಆ ಊರಿನ ಪ್ರಜೆಗಳನ್ನ ಆಂಜನೇಯ ಸ್ವಾಮಿ ಕಾಪಾಡಿದ್ರು. ಹಾಗೆ ಆ ದಿನದಿಂದ ಊರಿನವರು ಎಲ್ರೂ ಯಾವುದೇ ಭಯನೇ ಇಲ್ಲದೆ ಯಾವಾಗ್ಲೂ ತರ ನದಿ ತೀರದಲ್ಲಿ ಅವ್ರ ಕೆಲ್ಸನ ಮಾಡ್ಕೊಳ್ತಾ ಇದ್ರು.